ಹೇ ಗೈಸ್, ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ಇವತ್ತೇನು ಸ್ಪೆಷಲ್ ಅಂತಂದರೆ ನಮ್ಮ ಕಂಪ್ನಿ ಕಡೆಯಿಂದ ರೆಸಾರ್ಟ್ ಕರ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಒನ್ ಡೇ ಟ್ರಿಪ್ ಥರ. ಇಲ್ಲೇ ಕನಕಪುರ ಕಗ್ಲಿಪುರ ಇದೆಯಲ್ಲ, ಅಲ್ಲೇ ರೆಸಾರ್ಟ್ ಇರೋದು. ಗೃಹಾಂತರ ಅಂತ ರೆಸಾರ್ಟ್ ನೇಮು. ವಿಡಿಯೋ ಲೆಂತಾಗಿರುತ್ತೆ, ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಬಿಡೋಣ ಅಂತ ಇದ್ದೀನಿ. ನೋಡಿ, ಚೆನ್ನಾಗಿದೆ ವಿಡಿಯೋ ಎಲ್ಲ. ರೆಸಾರ್ಟು ಚೆನ್ನಾಗಿದೆ. ಸ್ವಲ್ಪ ಬಜೆಟ್ ಜಾಸ್ತಿ, ಬಟ್ ಒಳ್ಳೆ ಒಂಥರ ಏನಂತಾರೆ, ಒಂಥರ ಡಿಫ್ರೆಂಟ್ ಆಗಿದೆ. ರೆಸಾರ್ಟು ಗೃಹಾಂತರ ಅಂತ ನೇಮಿಗೆ ಪರ್ಫೆಕ್ಟ್ ಆಗಿದೆ ಅದು ರೆಸಾರ್ಟು. ನೋಡಿ, ನೀವು ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಹೋಗಂಗಿದ್ರೆ ಪ್ಲ್ಯಾನ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ತುಂಬ ಎಂಜಾಯ್ಮೆಂಟ್ ಮಾಡ್ತೀರಾ. ಶಿವ, ನಾವು ಗಾಡೀಲಿ ಹೋಗ್ತಾ ಇದ್ವಿ. ನಮ್ಮ ಎಂಪ್ಲಾಯೀಸ್ಗಳೆಲ್ಲ ಅವ್ರು ಕ್ಯಾಬ್ ಎಲ್ಲ ಮಾಡ್ಕೊಂಡು ಹೋಗಿದ್ರು. ನಾನು ನಮ್ಮ ಫ್ರೆಂಡ್ ಇಬ್ಬರು ಪೀಸ್ ಆಗಿ ಗಾಡೀಲಿ ಹೋಗ್ತಾ ಇದ್ದೀವಿ. ಇದು ನಾಯಿಂಡಲ್ಲಿ ಟೋಲ್. ಇದು ಟೋಲಿಂದ ಇವಾಗ ಕನಕಪುರ ರೋಡಿಗೆ ಹೋಗ್ತೀವಿ. ಏನು ನೋಡಿ, ಸಿಟಿಲಿ ಫುಲ್ ಟ್ರಾಫಿಕ್ ಇರುತ್ತಂತ ನೈಸ್ ರೋಡ್ ಮೇಲೆ ಬಂದರೆ ಇಲ್ಲೂ ಫುಲ್ ಟ್ರಾಫಿಕ್ ಇದೆ. ಇನ್ನು ಯಾವ ರೂಟಲ್ಲಿ ಹೋಗೋಣ? ಒಂದು ಪ್ರೈವೇಟ್ ಫ್ಲೈಟ್ ತಗೊಬೇಕಾಗುತ್ತೆ ನಾವು ಜೀರೋ ಟ್ರಾಫಿಕಲ್ಲಿ ಹೋಗ್ಬೇಕಂದ್ರೆ. ಅಲ್ಲಿ ಆರ್ಸ್ಕೊಂಡು ಜೈ ಅಂತ ಹಿಂಗೆ ಹೋಗ್ಬೋದು. ಒಂದು ಸೆಕೆಂಡ್ ಹಿಂಗೆ ಮೂವ್ ಆಗ್ಬಿಡೋದು. ಫ್ರೆಂಡ್ಸ್, ಆ ಟೋಲ್ ತೊಗೊಂಡು ಯಾವುದೋ ಬೇರೆ ಟೋಲ್ಗೆ ಎಕ್ಸಿಟ್ ಆದ್ವಿ. ಯಾವುದೋ ಕಾರ್ ಯಾರಿಗೂ ಬೇಡ. ಈ ರೋಡಲ್ಲಿ ಬರ್ತಾಯಿದ್ದೀವಿ. ಲೊಕೇಶನಲ್ಲಿ ಈ ರೋಡ್ ತೋರಿಸ್ತಿದೆ. ಇದೇನೆಂದರೆ ಒಂದು 10 ಕಿಲೋಮೀಟ್ರ್ ಕಮ್ಮಿ ತೋರಿಸ್ತೈತಿ ಈ ರೋಡು. ಮತ್ತು ಹೆಂಗೆ ರೋಡ್ ಏನು ಅಂತ ಗೊತ್ತಿಲ್ಲ. ಕಿಲೋಮೀಟರ್ ಕಮ್ಮಿ ತೋರಿಸ್ತಿದ್ಯಾ? ಕಮ್ಮಿ ತೋರಿಸ್ತೈತಿ. ಬಿಡಿ, ಫಾರೆಸ್ಟ್ ಥರ ಚೆನ್ನಾಗಿ ಹೋಯ್ತಲ್ಲ. ಚೆನ್ನಾಗೈತೆ, ಒಂಥರ ಪೀಸ್ಫುಲ್ ಆಗೈತೆ. ಎಲ್ಲ ಕನ್ನಡದವ್ರು ಬಂದು ಕೇಳ್ತೀವಿ. ಅಣ್ಣ, ಗೃಹಾಂತರ ರೆಸಾರ್ಟ್ ಹೋಗ್ತಾ ಇದ್ದು. ಓಕೆ ಅಣ್ಣ, ಥ್ಯಾಂಕ್ಸ್. ಗೃಹಾಂತರ ರೈಟ್ ತಗೊಂಡ್ರಿ. ಹಾಯ್ ಅಂತವ್ರೆ. ಹಾಯ್ ಮಾಡಿ. ಹಾಯ್. ಗುಹೆ ಅಂತ. ಏನು ಗುಹೆ? ಅಜಂತ ಅಂಡ್ ಎಲ್ಲರ ಕೇವ್ಸ್. ಅಜಂತ ಎಲ್ಲರ ಗುಹೆ ಇಲ್ಲಿ? ಇಲ್ಲ, ಏನೋ ಇದೆ ಅದು. ಬ್ಲೂ ಗೇಟ್ ಸಮುದ್ರ ಮುಂದೆ. ಬ್ರೋ, ಇದು ಯಾವ ತರ ಅಂದ್ರೆ ಬ್ರೋ, ಅಜಂತ ಅಂಡ್ ಎಲ್ಲರ ಅಲ್ಲೆಲ್ಲ ಹಾಕಿರಲ್ಲ ಬೋರ್ಡು ಬ್ರೋ. ಆಕ್ಚುಲಿ ಅದೇ ತರ ಸೇಮ್ ಇಲ್ಲಿ ಆ ಪ್ಯಾಟರ್ನ್ ಅಲ್ಲಿ ಮಾಡಿರ್ತಾರೆ. ವೇ ಟು ಬಸ್ ಪಾರ್ಕಿಂಗ್ ಅಲ್ಲ, ನಮ್ಮ ಬೈಕ್ ಪಾರ್ಕಿಂಗ್. ಹುಷಾರಾಗಿ ಮಾಡಿ. ನೋಡಿ, ನಮ್ಮ ಕಂಪ್ನಿಯವರೆಲ್ಲ ಫಸ್ಟ್ ಬಂದು ಫ್ಯಾಮಿಲಿ ಜೊತೆನೇ ಬಂದಿದ್ದಾರೆ. ಅದೆಲ್ಲ ವೀಡಿಯೋ ಮಾಡ್ಕೊತಾರೆ. ಲೊಕೇಶನ್ ಇನ್ನೂ ತೋರಿಸ್ತೈತೆ ನನಗೆ. ಓಕೆ. ಇದನ್ನು ಅಷ್ಟು ನೋಡಿ, ID ಕಾರ್ಡ್ ಕೇಳ್ತಿದಾರಂತೆ. ID ಕಾರ್ಡ್ ಕೊಟ್ಟಿದ್ದೀನಿ. ತೆಗಿತೀನಿ. ಫುಲ್ ಡ್ರೆಸ್ ಇದ್ದಾರೆ. ದೊಡ್ಡ ಫೋಟೋ ಅದು ರೆಕಾರ್ಡಿಂಗ್ ಆಗ್ತೈತೆ ಆಲ್ರೆಡಿ. ನೋಡಿ ಗಾಯ್ಸ್, ಇದು ಮೈನ್ ಎಂಟ್ರಿ ಇದೆ. ಇದೇನೋ ಗುಹೆ ಐತೆ. ನಮ್ಮ ತಾತನ ಚೇರು ಎಲ್ಲೆಲ್ಲ ಹೋಗ್ತೈತೆ ಅದು. ಇಲ್ಲ, ಹಿಂಗೆ ಇರಬೇಕು. ಎಲ್ಲೆಲ್ಲ ಹೋಗ್ತಿದೆ. ಹಿಮಾಲಯ ಪರ್ವತಕ್ಕೆ ನಾವು ಹೋಗ್ಬಿಡ್ತೀವ. ನೋಡಿ, ಫುಲ್ ಗುಹೆ ಗೃಹಾಂತರ ಕರೆಕ್ಟಾಗಿ. ಕೈ ಮುಕ್ಕೊಂಬರ. ನಾನು ಹಸು ಹಾಕೋದ್ದೀನಿ. ಕೈ ಮುಕ್ಕಲ್ಲಿ ನೀವು ನಂದು ಸೇರಿಸಿ ಮುಕ್ಕೊಂಬಿಡಿ. ಅಲ್ಲ, ಇಂಟೀರಿಯರ್ ವರ್ಕ್ ಸಖತ್ ಮಾಡ್ಸೋದು. ಇಲ್ಲೇನೋ ಇದೆ, ಬನ್ನಿ ಸರ್. ಓ ಯಪ್ಪ, ಏನೇನೋ ಕಾಣಿಸ್ತೈತಿ. ಅಲ್ಲಿ ಒಂದು ಕಣ್ಣು ಮುಚ್ಚಿ ಹಿಂಗೆ ನೋಡಿ, ಹಿಂಗೆ ನೋಡಿ. ಅದು ನಾಳೆ ಎಲ್ಲ ರೆಡಿ ಆಗ್ಬಿಟ್ಟು ಬರೋಣ. ಸಕ್ಕತ್ತಾಗಿದೆ.
ರೂಮ್ ನೋಡ್ತೀನಿ ಹೆಂಗಿರುತ್ತೆ ಅಂತ ನೋಡಿ. ಅದು ಹೆಂಗಿದೆ ನಮ್ಮ ರೂಮ್, ಈ ಥರ ಇರುತ್ತೆ. ಇಲ್ಲೊಬ್ರು ಕೊಡೋದು, ಇಲ್ಲೊಬ್ರು ಮಲಗೋದು, ಇಲ್ಲಿಬ್ರು ಮಲಗೋದು, ಇಲ್ಲೊಬ್ರು ಮಲಗೋದಿದೆ. ನಾನು ಇಲ್ಲಿ ಮಲಗೋಣ ಅಂತ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಂ, ಇದು ಬಾಲ್ಕನಿ ಥರ ಇದೆ. ಇದು ಮಿರರ್ ವಾಶ್ರೂಮ್ ತೋರಿಸ್ತೀನಿ. ಏನು ಕಾಣಿಸ್ತಿಲ್ಲ ಫ್ರೆಂಡ್ಸ್. ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಒಬ್ರೊಬ್ರ ಹತ್ರ ಲೈಲನ್ ಬಟ್ಟೆ ಇಲ್ಲ. ಲೈಲನ್ ಇದ್ರೇ ಸ್ವಿಮ್ಮಿಂಗ್ ಪೂಲಲ್ಲಿ ಎಂಟ್ರಿ ಇರೋದು. ನಾನು ಮನೆಯಿಂದನೇ ತಗೊಂಡ್ಬಂದ್ಬಿಟ್ಟಿದ್ದೆ. ಹಾಂ, ಹೆವಿ ಇದೆ, ಕಮ್ಮಿ. ಪೂಲಲ್ಲಿ ನಾವು 3 ಜನ ಇರಬೇಕಪ್ಪ. ಡೆಡ್ ಎಂಡ್ ಇದು, ಡೆಡ್ ಎಂಡ್. ಹೌದಾ? ರೂಮ್ಸ್ಗಳವೆ ಇಲ್ಲಿ. ವಾಶ್ರೂಮ್ ಹೋಗ್ತೈತೆ, ಸಿಂಪಲ್ ಅಂತ ಹೋಗ್ತಿಲ್ಲ. ಇಲ್ಲಿದೆ. ಇಷ್ಟು ಚಿಕ್ಕದಾ? ಇಷ್ಟು ಚಿಕ್ಕದಾ? ಅಯ್ಯೋ, ಇದೊಂದೇನ ಇರೋದು ಸ್ವಿಮ್ಮಿಂಗ್ ಪೂಲ್? ಕ್ಲೋಸ್ ಆಗಿದೆ. ಈಗ ಇರೋದು ಇದೊಂದೇನಾ? ಎಷ್ಟು ಫೀಟ್ ಇದೆ? 5 ಇದೆಯಾ? ಹಂಗಾರೆ ಮುಳುಗೋಯ್ತೀನಿ ನಾನು. ಸ್ಟಾರ್ಟಿಂಗ್ ನೀವು ಹೋಗಿ. ಇಲ್ಲೇನೋ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಎಲ್ಲ ನೋಡಿ ಗೈಸ್. ಇಲ್ಲೆಲ್ಲನೂ ಫುಡ್ಡು ಹೇಗೆ ಗೊತ್ತಾ, ಇವ್ರ ಮದುವೆ ನಾನು ಫುಲ್ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀನಿ. ಇವ್ರದ್ದೆಲ್ಲ ಫೆಸಿಲಿಟಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲೂ ಇವರು ನಾನ್ ವೆಜ್ ತಿನ್ನಲ್ಲ, ಬರೀ ವೆಜ್ಜು.